ಕ್ರೀಡಾ ಪ್ರೇಮಿಗಳೇ, ಪಕ್ಕಾ ಸ್ಪೋರ್ಟ್ಸ್ಗೆ ಸ್ವಾಗತ. ಕರುಣ್ ನಾಯರ್, ಡೌಟೇ ಇಲ್ಲ, ಕ್ರಿಕೆಟ್ ಲೋಕದ ವೀರ ಕನ್ನಡಿಗ ಈತ. ಬರೀ ಕರ್ನಾಟಕದಲ್ಲಿ ಅಲ್ಲ, ದೇಶದ ಯಾವುದೇ ಕ್ರಿಕೆಟಿಗ ಸಾಧಿಸಲಾಗದಂತಹ ರನ್ ರಾಶಿ ಹಾಕಿದ್ದಾರೆ. ಅದು ಊಹೆಗೂ ಮೀರಿಸಿದಷ್ಟು. ಕರ್ನಾಟಕ ತಂಡದಿಂದಲೇ ಅನ್ಯಾಯವಾಗಿ ಹೊರದಬ್ಬಲ್ಪಟ್ಟಂತಹ ಕರುಣ್ ನಾಯರ್ಗೆ ಮಣೆ ಹಾಕಿದ್ದು ವಿದರ್ಭ ಕ್ರಿಕೆಟ್ ಸಂಸ್ಥೆ. ದೇಸಿ ಟೂರ್ನಿಯಲ್ಲಿ ಆಡೋದಕ್ಕೆ ಅಥವಾ ವಿದರ್ಭ ತಂಡವನ್ನ ಮೇಲೆತ್ತೋದಕ್ಕೆ ಈತನೇ ಸೂಕ್ತ ಅಂತ ವಿದರ್ಭ ತಂಡ ಅಥವಾ ವಿದರ್ಭ ಮ್ಯಾನೇಜ್ಮೆಂಟ್ ಡಿಸೈಡ್ ಮಾಡ್ತು. ಇದರಲ್ಲಿ ಕರುಣ್ ಅಪ್ರೋಚ್ ಕೂಡ ಇದೆ. ಕರುಣ್ ಬಗ್ಗೆ ಗೊತ್ತಿರುವಂತಹ ವಿದರ್ಭ ಕ್ರಿಕೆಟ್ ಅಸೋಸಿಯೇಷನ್ ಕರುಣ್ನೇ ಸೂಕ್ತ ಅಂತ ನಾಯಕನಾಗಿ ಅವಕಾಶ ಕೊಡ್ತು. ಇದು ದೊಡ್ಡ ಗೌರವವೇ ಬಿಡಿ. ಕರುಣ್ ಹಿಂತಿರುಗಿ ನೋಡಲಿಲ್ಲ. ಹೆತ್ತೂರಲ್ಲಿ ಅನ್ಯಾಯ ಆಗಿರಬಹುದು, ರಾಷ್ಟ್ರೀಯ ತಂಡದಲ್ಲೂ ಮೋಸ ಆಗಿರಬಹುದು. ಸಂಕಟ, ದುಗುಡ, ಖಿನ್ನತೆ ಬಿಟ್ಟು ಬ್ಯಾಟಲ್ಲೇ ಉತ್ತರ ಕೊಡತೊಡಗಿದ್ರು. ಅದು ಅಂತಿಂಥ ಉತ್ತರವಲ್ಲ, ಶತಕಗಳ ಮೇಲೆ ಶತಕ. 2024 ಆರಂಭದಿಂದ ಹಿಡಿದು ಇಲ್ಲಿ ತನಕ ಲೆಕ್ಕ ಹಾಕ್ತಿದ್ರೆ ಈತನ ಬ್ಯಾಟ್ನಿಂದ ಉದುರಿದ ರನ್ಗಳು ವಿಶ್ವದ ಯಾವುದೇ ಬ್ಯಾಟರ್ಗಳಿಂದ ಉದುರಿಲ್ಲ. ಪರಾಕ್ರಮ ಹೇಗಿದೆ ನೋಡಿ. ಕನಿಷ್ಠ ಅಂತ ತಗೊಂಡ್ರೆ 23 ಪಂದ್ಯಗಳಲ್ಲಿ ಬರೋಬ್ಬರಿ 9 ಶತಕ ಇದೆ. 9 ಶತಕ. ಈ 23 ಪಂದ್ಯಗಳಲ್ಲಿ 9 ಶತಕದ ಜೊತೆಗೆ 6 ಅರ್ಧ ಶತಕ ಕೂಡ ಇದೆ. 1800ಕ್ಕೂ ಹೆಚ್ಚು ರನ್ಗಳು ಕೂಡ ಇದೆ. ಅದು 2 ಡೌನ್ 3 ಡೌನ್ನಲ್ಲಿ ಬಂದು ತಂಡಕ್ಕೆ ಆಧಾರವಾಗಿ ನಿಂತು ಹೆಬ್ಬಂಡೆಯಾಗಿದ್ದೇ ಹೆಚ್ಚು. ಕೇರಳ ವಿರುದ್ಧದ ಫೈನಲ್ನಲ್ಲಿ 2 ಇನ್ನಿಂಗ್ಸ್ನಲ್ಲಿ ಶತಕ ಗಳಿಸುವಂತಹ ಅವಕಾಶ ಇದ್ದಿತ್ತು. ಮೊದಲ ಇನ್ನಿಂಗ್ಸ್ನಲ್ಲಿ ಬಹುಮೂಲ್ಯವಾದಂತಹ ಆಟವಾಡಿದ ಕರುಣ್ 80ರ ಗಡಿಯಲ್ಲಿ ಅನಾವಶ್ಯಕವಾಗಿ ರನ್ಔಟ್ ಆಗ್ತಾರೆ. ಇಲ್ಲಾಂದರೆ ಸೆಂಚುರಿ ಹೊಡಿಬಹುದಿತ್ತು. ಆದರೆ ನೆಕ್ಸ್ಟ್ ಇನ್ನಿಂಗ್ಸ್ನಲ್ಲೇ 9ನೇ ಶತಕ ದಾಖಲಾಗುತ್ತೆ. ಇದು ಬರೀ ಕರುಣ್ ಅಂಕಿ ಅಂಶಗಳಷ್ಟೇ ಅಲ್ಲ, ಮಹಾರಾಷ್ಟ್ರದ ವಿದರ್ಭ ಪರ ಆಡಿಯೂ ಅಲ್ಲೂ ವೀರ ಕನ್ನಡಿಗನಾಗಿ ಮೆರಿತಾ ಇರೋದು ಅಂತಿಂತ ಸಾಧನೆಯಲ್ಲ ಇದು. ಟೀಮ್ ಇಂಡಿಯಾದಿಂದ ಅವಕಾಶವನ್ನ ಕಳೆದುಕೊಂಡ ಕರುಣ್ ನಾಯರ್ 2022ರ ಡಿಸೆಂಬರ್ 22ರಂದು ಟ್ವಿಟರ್ನಲ್ಲಿ ಭಾವುಕವಾಗಿ ಪೋಸ್ಟ್ ಹಾಕಿದ್ರು. ಡಿಯರ್ ಕ್ರಿಕೆಟ್, ಇನ್ನೊಂದೇ ಒಂದು ಚಾನ್ಸ್ ಕೊಡುವಂತ ಕೇಳಿಕೊಂಡಿದ್ರು. ಒಂದು ಬೆಂದು ಆಘಾತದಿಂದ ಹೊರಬಂದ ಕರುಣ್ ಈಗ ದೇಸಿ ಕ್ರಿಕೆಟ್ನಲ್ಲಿ ಮಹಾ ಸಾಧನೆಯನ್ನೇ ಮಾಡ್ತಿದ್ದಾರೆ. ನಿಮಗೆ ಗೊತ್ತಿರಲಿ, ದೇಸಿ ಪಂದ್ಯಗಳಲ್ಲಿ ಅಗಾಧವಾಗಿ ರನ್ ರಾಶಿ ಹಾಕಿದಂತಹ 19,000ಕ್ಕೂ ಹೆಚ್ಚು ರನ್ ರಾಶಿ ಹಾಕಿದಂತಹ ವಾಸಿಂ ಜಾಫರ್ಗೂ ಇದೇ ಪರಿಸ್ಥಿತಿ ಎದುರಾಗಿತ್ತು. ಅವರಾದರೂ ಭಾರತ ಪರ 31 ಟೆಸ್ಟ್ಗಳನ್ನು ಆಡಿ ನಂತರ ಅವಕಾಶವನ್ನು ಕಳ್ಕೊಂಡಿದ್ರು. ಆದರೆ ರನ್ ಗಳಿಸುವಂತಹ ಅವಕಾಶ ಇದ್ದಾಗ ಕಾಲ ಮೀರಿ ಹೋಗಿತ್ತು. ಸೆಲೆಕ್ಟರ್ಸ್ ಮೂಸಿಯು ನೋಡಿರಲಿಲ್ಲ ವಾಸಿಂ ಜಾಫರ್ ಅವ್ರನ್ನ. ಇಲ್ಲಿ ಬಂದಿರುವಂತಹ ಗತಿ ನಮ್ಮ ಕರುಣ್ ನಾಯರ್ಗೆ ಆಗಬಾರ್ದು. ವಯಸ್ಸು 33. ರಾತೆ ಅಂತ ನೋಡೋದಾದ್ರೆ ರನ್ ಗುಡ್ಡೇನೆ ಇದೆ. ಶತಕದ ರಾಶಿ ಇದೆ. 9 ಶತಕ ಇದೆ, 6 ಹಾಫ್ ಸೆಂಚುರಿ ಇದೆ, 1000 ರನ್ಗಳಿದ್ದಾವೆ. ಪುಣ್ಯಾತ್ಮ ಆಯ್ಕೆ ಸಮಿತಿ ದೊರೆ ಇದ್ನಲ್ಲ ಅಗರ್ಕರ್ಗೆ ಅದು ಯಾವಾಗ ರಿಯಲ್ ಕ್ರಿಕೆಟ್ ಅರ್ಥ ಆಗುತ್ತೋ ದೇವರೇ ಬಲ್ಲ. ಆಯ್ಕೆ ಸಮಿತಿ ಅಂತ ಇದೆಯೋ ಇಲ್ಲೋ ದೇವರನ್ನೇ ಗೊತ್ತಿಲ್ಲಪ್ಪ. ಅಯ್ಯೋ ದೇವ. ಮುಂದಿನ ಟೆಸ್ಟ್ ಕ್ರಿಕೆಟ್ಗೆ ಕರುಣ್ ಪಕ್ಕಾ ಇರಬೇಕು ಅನ್ನೋದು ನಮ್ಮ ಆಶಯ. ನೋಡ್ತಾ ಇರಿ ಪಕ್ಕಾ ಸ್ಪೋರ್ಟ್ಸ್.